தமிழ்ல சொல்லுவோம். இங்க இருக்குது இப்ப இங்க பண்றேன். ಮೊನ್ನೆ ಮಳೆ ಬಂದಾಗ ಹಿಂಗಾಗಿದ್ದಿದ್ದು. ಅವತ್ತು ಸ್ವಲ್ಪ ಲೈಟಾಗಿ ಕಟ್ಬಿಟ್ಟು ಹೋಗಿದ್ವಿ, ಮತ್ತು ಇವತ್ತೆಲ್ಲ ಬಿದ್ದೋಗಿದೆ. ಇವಾಗೆಲ್ಲ ರೆಡಿ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವಿಲೇಜ್ ವ್ಲಾಗ್ಸ್. ಫ್ರೆಂಡ್ಸ್, ನಮ್ಮ ಕೋಳಿ ಶೆಡ್ ಎಲ್ಲ ಬಿದ್ದೋಗಿದೆ. ಎಲ್ಲ ಕಟ್ಟೋಣ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಬಂದಿದ್ದೀವಿ. ಎಲ್ಲ ಮರಗಳು ಉಣ್ಬಿಟ್ಟು ಮತ್ತೆ ಮೆಸ್ ಕಟ್ಟಬೇಕು. ಕೋಳಿಗಳು ಒಂದು ವಾರದಿಂದ ಶೆಡ್ ಒಳಗಡೆ ಇದ್ದೋಗಿದೆ. ಇವೆಲ್ಲ ರೆಡಿ ಮಾಡಿಬಿಟ್ಟು ಕೋಳಿಗಳು ಆಮೇಲೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡೋಕ್ಕೆ ಬಂದಿದ್ದೀವಿ. ಗಡಾರಿ ತಗೊಂಡು ನನ್ನ ಮಗ ಕೆಲಸ ಸ್ಟಾರ್ಟ್ ಮಾಡಿದ್ನು ಆಗಲೇ. ನಮ್ಮ ಕಷ್ಟ ನಮ್ಮದು, ನಿಮ್ಮದು ಇದು ನಿಮ್ಮದು. ಚೆನ್ನಾಗಿ ಊಟ ಹಾಕೈತೆ, ತಿಂದ್ಬಿಟ್ಟು ಆಟ ಆಡ್ರಿ. ಗಾಳಿಗೆಲ್ಲ ಮರಗಳೆಲ್ಲ ಮುರಿದೋಗಿದ್ವು. ಇವಾಗ ಗುಣಿ ಅಗ್ದುಬಿಟ್ಟು ಅದರಲ್ಲಿ ಮರ ಹಾಕಿ ಉಣೋದಷ್ಟೇ. ನೋಡಿ, ಆ ಕಡೆ ಒಂದು ಉಣಿದ್ದೀವಿ. ಇವಾಗ ಇದು ಹಂಗೆ ಒಂದು 10 ಮರ ಮುರಿದೋಗಿದ್ವು. 10 ಮರನೂ ಇವಾಗ ಉಣ್ಬಿಟ್ಟು ಮಿಸ್ ಕಟ್ಬಿಡೋಣ ಅಂದ್ಬಿಟ್ಟು ನಮ್ಮ ಮುನ್ನಿ ಇವು ಎರಡು ತುಂಬ ಖುಷಿಯಾಗಿದ್ದಾವೆ. ಮರಕ್ಕೆ ಈ ಥರ ಗೋಣೆ ಚೀಲ ಹಾಕಿದ್ರೆ ಏನಾಗಲ್ಲ, ಗೆದ್ಲಿ ಹಿಡಿಯಲ್ಲ ಇದಕ್ಕೆ. ಇಲ್ಲಾಂದರೆ ಗೆದ್ಲಿ ಹಿಡ್ದು ಮುರಿದೋತವೆ. ಅದಕ್ಕೆ ಗೋಣೆ ಚೀಲ, ಸಿಮೆಂಟ್ ಗೋಣೆ ಚೀಲ ಹಾಕ್ತಾಯಿದ್ದೀವಿ. ಇವಾಗ ಇದು ಗೋಣೆ ಚೀಲ ಹಾಕಿರೋದು ಭೂಮಿ ಒಳಕ್ಕೆ ಹೋಗ್ಬೇಕು. ಇತ್ತಿಕ್ಕೋ ನೋಡಿ, ಈ ಥರ ಹಿಂಗಾಗ್ಬಿಟ್ಟು ಮಣ್ಣು ತಳ್ಳಿಬಿಟ್ರೆ చెట్టు ఉందా వాళ్ళు ఇప్పుడు తిరిగా పడిపోతుంది. ಏನಪ್ಪ ಇವರು ತೆಲುಗು ಮಾತಾಡ್ತಾರೆ ಅಂದ್ಕೊಂಡಿದ್ದೀರಾ? ನಾವು ನಮ್ಮ ಈ ಡಿಸ್ಟಿಕಲ್ಲಿ ನಾವು ಬಾರ್ಡ್ರಲ್ಲಿ ಇದ್ದಿರವಲ್ಲ, ಆಂಧ್ರ ಬಾರ್ಡ್ರು ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ಇರೋದ್ರಿಂದ ತೆಲುಗುನೇ ಮಾತಾಡೋದು ಜಾಸ್ತಿ. ಮನೆಯಲ್ಲಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಮ್ಮದು ತೆಲುಗುನೇ ಮಾತಾಡೋದು, ನಮ್ಮ ಹುಡುಗರು ನಾವು ಎಲ್ಲ. ಮತ್ತು ಅವರು ಕನ್ನಡದಲ್ಲಿ ಮಾತಾಡೋದಕ್ಕೆ ಬರುತ್ತೆ, ಓದೋದೆಲ್ಲ ಕನ್ನಡನೇ. ಆದರೆ ಮನೇಲಿ ಮಾತಾಡೋದು ಮಾತ್ರ ತೆಲುಗು ಮಾತಾಡ್ತೀವಿ. ಹಂಗಾಗಿ ವಿಡಿಯೋಸಲ್ಲಿ ತೆಲುಗು ಮಾತಾಡ್ತೀವಿ. ಯಾಕೋ ಮುನ್ನ ಅದು ಕಾಣಿಸಿಲ್ಲ ಅಂತನಾ? ಮರಗಳೆಲ್ಲ ಉಣಿರೋದಾಯಿತು. ಇವಾಗ ಮಿಸ್ ಕಟ್ಟಬೇಕು. 1 2 3 4 5 6 7 8 ಮರ ಉಣಿರೋದು. ಎಲ್ಲ ಮೆಸ್ಸೆಲ್ಲ ಕಟ್ಟಿದ್ದಾಯಿತು. ಇಷ್ಟು ಮಾತ್ರ ಆಗಿದೆ. ಈಗ ಕೋಳಿಗಳನ್ನ ಬಿಟ್ಬಿಡೋಣ, ಆಚೆ ಕಡೆ ಹೋಗೋಕ್ಕಾಗ್ದಿರ ಇರ್ತೈತೆ. ನೋಡಿ, ಇನ್ನೂ ಮಣ್ಣು ಹಾಕಬೇಕು ಕೆಳಗಡೆ ಎಲ್ಲ. ಹಾಕ್ತಾ ಇದ್ದೇನೆ. ಅಷ್ಟೊತ್ತಿಗೆ ಕೋಳಿಗಳು ಬಿಟ್ಬಿಡ್ತೀನಿ. ಪಾಪ ಅವಕ್ಕೂ ಮೇವಿಲ್ಲ. ಒಳಗಡೆ ತಿಂತವೆ, ಹೊರಗಡೆ ಸ್ವಲ್ಪ ಓಡಾಡಿದ್ರೆ ಖುಷಿಯಾಗಿ ಆರಾಮಾಗಿರ್ತವೆ. ನೋಡ್ಕೊಂಡಿರಿ. ಇವಾಗ ಬಿಡ್ತೀನಿ ಹೆಂಗೆ ಬರ್ತಾವಂತ ಆಚೆ ಕಡೆಗೆ. ಬಾ ದಾ 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 ಬಾ. ಖುಷಿ ಆಗೋಯ್ತು ಅವಕ್ಕೂ ಬಿಡೋಷ್ಟೊತ್ತಿಗೆ. ಏನಪ್ಪ ಬಿಟ್ಬಿಟ್ಟಿದ್ದಾರೆ ಅಂತ. ಇವೆಲ್ಲ ಮೊಳಕೆ ಬಂದಿರ್ತೈತಲ್ಲ, ರಾಗಿ ಚೆಲ್ಲಿರೋವು, ಅವೆಲ್ಲ ತಿಂತಾ ಇದ್ದಾವೆ ನೋಡಿ. ತುಂಬ ಚೆನ್ನಾಗಿ ಮೊಳಕೆ ಬಂದರೆ ಅವೆಲ್ಲ ತಿಂದಾಕ್ತವೆ. ಸ್ವಲ್ಪ ಹೊತ್ತಿರಲಿ ಪಾಪ ಹೊರಗಡೆ. ಮೊಳಕೆಗಳನ್ನೆಲ್ಲ ತಿಂತಾ ಇದ್ದಾವೆ. ಇಲ್ಲಾಂದರೆ ಬಿಟ್ಟಿದ್ದೀವಿ ಅಂದರೆ ಎಲ್ಲ ಆಚೆ ಕಡೆ ಹೋಗ್ಬಿಡ್ತವೆ. ಬಿಸಿಲು ಜಾಸ್ತಿ ಆಗೋತೈತೆ, ಆಮೇಲೆ ಹೊಡಿಯೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಒಳಗಡೆ ಸ್ವಲ್ಪ ಇದ್ದಾವೆ, ಓಡಿಸ್ತೀನಿ. ಇನ್ನು ಒಳಗಡೆ ನೋಡಿ ಇನ್ನೂ ಇಷ್ಟ ಇದ್ದಾವೆ. ಹೈ
ಎಲ್ಲ ಖಾಲಿ ಮಾಡೋಕ್ಕವೆ. ಇವಾಗೆಲ್ಲ ನೀರಿಗೆಲ್ಲ ಚೇಂಜ್ ಮಾಡಿಬಿಟ್ಟು ಫೀಡೆಲ್ಲ ಹಾಕ್ಬಿಟ್ಟು ಆಮೇಲೆ ಒಳಗಡೆಗೆ ಹಾಕ್ಬಿಟ್ಟು ಹೋಗ್ಬಿಡೋದು. ಅದೆಲ್ಲ ಖಾಲಿ ಮಾಡೋಕ್ಕವೆ. ಇದರಲ್ಲಿ ಮಾತ್ರ ಒಂದು ಸ್ವಲ್ಪ ಐತೆ ಅಷ್ಟೇ. ಹೈ ಶ್ ಹೈ ನಡಿ ರಾಜ. ಹೈ 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 ನಡಿ. ಇದಕ್ಕೆ ಮಾತ್ರ ಏನೋ ಕಾಲು ಒಂದು ಸ್ವಲ್ಪ ಏಟಾಗಿದೆ ಅಂತೆ, ಅದಕ್ಕಿಲ್ಲೇ ಬಿಟ್ಟಿದ್ದಾನೆ. ನೋಡೋಣ, ಬಾತ್ಕೊಳ್ಳಿ ನನಗೆ ಬಿಟ್ಬಿಡೋಣ ಪಾಪ. ಹೋಗಮ್ಮ, ಹೋಗ್ರಿ 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 ಹೋಗ್ರಿ. ಎಲ್ಲ ಖುಷಿ ಆಗೋಯ್ತು, ಎಲ್ಲ ಖಾಲಿ ಆಗೋಯ್ತು. ನೋಡಿ ನಮ್ದಿದೇ ಕೆಲಸ. ಈ ಥರ ಬಿಟ್ಟಾಗ ನಾಯಿಗಳು ಬಂದು ತಿಂದಾಕಿರೋದು. ಅವಾಗ 500 ಕೋಳಿ ಇದ್ದಿದ್ದು ನಮ್ಮವು. ನಾವೆಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಈ ಸತಿ ಇವನ್ನೆಲ್ಲ ಕೊಟ್ಬಿಟ್ಟು ಮತ್ತೆ ಜಾಸ್ತಿ ಕೋಳಿನೇ ತಂದಾಕಂತೀವಿ. ಇವೇ ನಮ್ಮ ಜೀವನಕ್ಕಿರೋದು. ನಮ್ಮ ಸಾಯಿ ಇನ್ನೂ ರೆಡಿ ಮಾಡ್ತಾನೆ ಇದ್ದೇನೆ ಪಾಪ. ಮೊನ್ನೆ ಮಳೆ ಬಂದಾಗ ಚೇರ್ಗಳೆಲ್ಲ ನೀರು ತುಂಬಿಕೊಂಡಿದೆ ನೋಡಿ. ಅವತ್ತಿಂದ ಕೋಳಿಗಳನ್ನ ಆಚೆ ಕಡೆ ಬಿಟ್ಟಿಲ್ಲ ಪಾಪ, ಇವತ್ತು ಬಿಟ್ಟಿದ್ದೀವಿ. ಎಲ್ಲ ಮೆಸ್ಕಿತ್ತಾಗಿತ್ತು, ಇನ್ನು ನಾಯಿಗಳ ಕಾಟ ಜಾಸ್ತಿ ಅಂದ್ಬಿಟ್ಟು ತೆಗ್ದಿರಲಿಲ್ಲ. ಇದರಲ್ಲಿ ಯಾವುದೋ ಒಂದು ವಿಡಿಯೋನಲ್ಲಿ ನೋಡಿದ್ನಿ, ಹಾವು ಸೇರ್ಕೊಬಿಟ್ಟಿದ್ದು. ಅದಕ್ಕೆ ಬೈಕೆ ನೋಡ್ತಾ ಇದ್ದೀನಿ, ನನ್ನ ಇದೆ ಎಲ್ಲೋ ಅಂತ ಕುತ್ಕೊಳ್ಳೋಣ. ಏನಿಲ್ಲ ಇದರಲ್ಲಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಸಾಕೆತ್ಕೊಬಿಡ್ತು. ಇನ್ನು ನಾಷ್ಟ ಇಲ್ಲ, ನಾಷ್ಟ ತಿಂಡಿ ಏನೂ ಇಲ್ಲ. ಟೈಮ್ ಬಂದ್ಬಿಟ್ಟು ಎಷ್ಟು 10 ಗಂಟೆ ಆಯಿತು. ನಾವು ಬಂದಿದ್ದು 7 ಗಂಟೆಗೆಲ್ಲ ಬಂದ್ವಿ. 7 ಗಂಟೆಯಿಂದ ಇಷ್ಟೊತ್ತಾಯಿತು, 10 ಗಂಟೆ ಆಯಿತು ಟೈಮು. ಈಗ ಒಂದು ಸ್ವಲ್ಪ ಹೊತ್ತು ಕೋಳಿಗಳನ್ನೆಲ್ಲ ಬಿಟ್ಬಿಟ್ಟು ಸಾಯಿ ಸ್ವಲ್ಪ ಮಣ್ಣಾಕ್ತಾನೆ ಸುತ್ತಕ್ಕೂ. ಸ್ವಲ್ಪ ಮಣ್ಣಾಕ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಅದುವರೆಗೂ ನಾಷ್ಟ ಇಲ್ಲ ನಮಗೆ. ನಾವು ಹೋಗೋಷ್ಟೊತ್ತಿಗೆ 11 ಗಂಟೆ ಆಗ್ತೈತಿ. ಇನ್ನೊಂದು ಅವರ್ ಅಷ್ಟು ಮಾಡ್ಕೊತೀವಿ. ನಮ್ಮ ಮನೆಯವರು ಎಲ್ಲ ಕೆಲಸದ ಮೇಲೆ ಎಲ್ಲ ಹೋಗಿದ್ದಾರೆ. ಅವ್ರು ಬರೋವರೆಗೂ ಇವತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ಅವ್ರು ನೋಡ್ಕೊತಾರೆ ಈ ಕೆಲಸ ಎಲ್ಲ. ನಾವು ನೋಡೋಷ್ಟಿಲ್ಲ, ಯಾವಾಗನೋ ಒಂದೊಂದು ಸತಿ ಬಂದು ಹೋಗ್ತೀವಿ ಅಷ್ಟೇ. ಅದುವರೆಗೂ ನಮ್ಮ ಮನೆಯವರೇ ನೋಡ್ಕೊತಾರೆ. ನಾವು ಅವ್ರು ಬರೋವರೆಗೂ ನಾವು ನೋಡ್ಕೊಬೇಕು. ಹಾಗಾಗಿ ಎಲ್ಲ ಮೇಯ್ತಾ ಇದ್ದಾವೆ. ಸುತ್ತಕ್ಕೂ ಇದ್ದಾವೆ, ಅಲ್ಲಿ ಈ ಹೆಂಚು ತಗೋ ಬಂದಿದ್ದಾರೆ. ಇನ್ನೊಂದು ಶೆಡ್ ಆಗಬೇಕು ಅಂತ. ನೋಡೋಣ ಯಾವಾಗ ಹಾಕ್ತಾರೋ ಏನೋ ಅಂತ ಗೊತ್ತಿಲ್ಲ. ಫಸ್ಟು ಈ ಕೋಳಿ ಎಲ್ಲ ಸ್ವಲ್ಪ ಮೊಟ್ಟೆ ಇಡೋದಕ್ಕೆ ಬಂದಿದ್ದಾವೆ ಕೋಳಿಗಳು. ಕೋಳಿ ಎಲ್ಲ ಮೊಟ್ಟೆ ಇಡೋದಕ್ಕೆ ಬಂದಿದ್ದಾವೆ. ಒಂದೊಂದು ಸಿಂಗಲ್ ಇದು ಮಾಡಿದ್ರೆ ಏನೂ ಸಿಗಲ್ಲ. ಅದಕ್ಕೆ ಒಂದೇ ಸತಿ ನಾವು ಎಲ್ಲ ಒಂದೇ ಸತಿ ಕೊಟ್ಬಿಟ್ಟು ಮತ್ತೆ ಮರಿ ತಂದು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಈಗ ನೀರಲ್ಲಿ ಆಟ ಆಡ್ತಾ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ, ತುಂಬ ಕ್ಯೂಟಾಗಿರ್ತವೆ ಈ ಥರ ನೋಡೋದಕ್ಕೆ. ಮೊಟ್ಟೆ ಇಡ್ತದೆ ಪಾಪ ಒಂದು. ಇದು ಬಂದ್ಬಿಟ್ಟು ಹೆಣ್ಣು ಕೋಳಿ, ಇದು ಗಂಡುದು ಬಾತ್ಕೋಳಿಗಳಿವು. ತುಂಬ ಖುಷಿಯಾಗಿದ್ದಾವೆ. ಈಗ ಬಂದ್ಬಿಟ್ಟು ಕೋಳಿ ಎಲ್ಲ ಆಚೆ ಕಡೆ ಹೋಗಿದ್ದಾವಲ್ಲ, ಇವೇ ಡ್ರಿಂಕರ್ಗಳು, ನೀರು ಕ್ಯಾನ್ಗಳೆಲ್ಲ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಕ್ಲೀನಾಗಿ ನೀರು ಹಾಕ್ಕೊಡ್ತೀನಿ. ಮತ್ತು ಫೀಡೆಲ್ಲ ಹಾಕ್ಕೊಡ್ತೀನಿ. ಇದಕ್ಕೆ ಎಲ್ಲ ಖಾಲಿ ಮಾಡೋಕ್ಕಿದ್ದಾವೆ, ಸ್ವಲ್ಪ ಇದ್ದಾವೆ ಅಷ್ಟೇ ನೋಡಿ. ಇವೆಲ್ಲ ಖಾಲಿ ಆಗೋಗಿದೆ. ಎಲ್ಲ ಕ್ಲೀನಾಗಿ ನಾರು ಹಾಕಿ ಕ್ಲೀನಾಗಿ ತೊಳಿಬೇಕು. ಡೈಲಿ ತೊಳಿಬೇಕು, ಡೈಲಿ ನೀರು ಹಾಕಬೇಕು ಇವಕ್ಕೆ, ಇಲ್ಲಾಂದರೆ ಆಗಲ್ಲ. ಟ್ರೈಪಾಡ್ ತಗೊಬಂದಿಲ್ಲ. ಆಮೇಲೆ ಇವೆಲ್ಲ ಚೇಂಜ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್.
ನೀರೆಲ್ಲ ಚೇಂಜ್ ಮಾಡಿ ಫೀಡಿಗಳೆಲ್ಲ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಎಲ್ಲ ಫೀಡ್ಗಳೆಲ್ಲ ಹಾಕಿದ್ದಾಯಿತು ನೋಡಿ, ಎಲ್ಲದರಲ್ಲೂ ಹಾಕಿದ್ದೀನಿ, ನೀರು ಕೂಡ ಇಟ್ಟಿದ್ದೀನಿ, ಎಲ್ಲ ರೆಡಿ ಆಯ್ತೀನಿ. ಆಚೆ ಕಡೆ ಇರೋ ಕೋಳಿಗಳನ್ನೆಲ್ಲ ಹೊರಗಡೆ ಹೊಡೆದ್ಬಿಟ್ಟು ಇನ್ನು ಹೋಗೋದೇ. ಈಗ ಬಂದ್ಬಿಟ್ಟು 10:30 ಆಯಿತು ಟೈಮು. ಇನ್ನೆಲ್ಲ ಹೊಡೆದ್ಬಿಟ್ಟು ಹೋಗೋದಾನೆ. ನಮ್ಮ ಸಾಯಿ ನೋಡಿ ಪಾಪ ಅಲ್ಲಿ ಮಣ್ಣೆಲ್ಲ ಎತ್ತಿ ಎತ್ತಿ ಹಾಕ್ತಾಯಿದ್ದಾನೆ. ಆಚೆ ಕಡೆ ಹೋಗ್ದಿರ ಮತ್ತು ನಾಯಿಗಳು ಒಳಗಡೆ ಬರ್ದಿರ ಎಲ್ಲ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ ನೋಡಿ. ಅಲ್ಲಿ ಮರದ ಕೆಳಗಡೆನೂ ಸ್ವಲ್ಪ ಹೋಗಿ ಕೂತ್ಕೊಂಡಿದ್ದಾವೆ. ಬಿಸಿಲು ಜಾಸ್ತಿ ಆಗೋಯ್ತು, ಇನ್ನು ಒಳಗಡೆ ಹೊಡೆದ್ಬಿಟ್ಟು ಹೋಗೋದಾನೆ. ನಾಳೆ ಯಾವಾಗನ್ನ ಬಂದು ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು, ಕಸ ಎಲ್ಲ ಗುಡಿಸ್ಬೇಕು ಅನ್ಸುತ್ತೆ. ಇವತ್ತು ಬಂದ್ಬಿಟ್ಟು ಸೋಮವಾರ ಕೆಲಸಕ್ಕೆ ಹೋಗಿಲ್ಲ. ಇವತ್ತು ಸ್ವಲ್ಪ ಮೀಟಿಂಗ್ ಐತೆ ಅಂತ ಹೇಳಿದ್ರು. ಮತ್ತು ಹೆಲ್ಪರ್ ಬೇರೆ ಇಲ್ಲ ಗಾಡಿಗೆ, ಇನ್ನು ಒಬ್ಬಳೇ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ ಅವರಿಗೆ. ಹಾಗಾಗಿ ಇವತ್ತು ಹೋಗಿಲ್ಲ. ನೋಡೋಣ ನಾಳೆನೂ ಅವ್ರೇನೋ ಹೆಲ್ಪರ್ ಕೊಟ್ಟರೆ ಹೋಗ್ತೀನಿ, ಇಲ್ಲಾಂದರೆ ಹೋಗೋದೇ ಇಲ್ಲ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಮನೇಲಿದ್ದಾಗ ನೋಡಿ ಈ ಥರ ಕೆಲಸ ಎಲ್ಲ ಇರ್ತೈತೆ, ಮಾಡ್ಕೊತೀನಿ. ಮನೆ ಕೆಲಸನೂ ನೋಡಿಕೊಂಡು ಮತ್ತೆ ಹೋಗೋದಷ್ಟೇ. ನಮ್ಮ ಮನೆಯವ್ರು ಬೇರೆ ಇಲ್ದಿರ ಇರೋದಕ್ಕೆ ನಮ್ಗೆ ತುಂಬ ಕೆಲಸ ಜಾಸ್ತಿ ಆಯಿತು. ಫ್ರೆಂಡ್ಸ್, ಕೋಳಿಗಳನ್ನೆಲ್ಲ ಹೊರಗಡೆ ಹೊಡೆದ್ಬಿಟ್ಟು ಹೋಗ್ತೀರಿ. 10 ಕೋಳಿಗಂತೂ ತುಂಬ ಹಬ್ಬ ಮಾಡ್ಕೊತ ಇದ್ದಾವೆ. ಹೊರಗಡೆ ಬಿಟ್ಟರೆ ನಾಯಿಗಳು ಎತ್ಕೊಂಡು ಹೋಗ್ಬಿಡ್ತೇವೆ ಅಂತ ಈ ನಡುವೆಲ್ಲ ಬಿಟ್ಟಿರಿಲ್ಲ ಪಾಪ. ಹೈ ಹೊರಗಡೆ ಹೊಡೆಯೋದು ಒಳಗಡೆ ಹೊಡೆಯೋದು ಅಷ್ಟೇ ಕೆಲಸ ಇವರು. ನೋಡಿ ಇದೊಂದು ಸುಂದಿಗೆ ಹೋಗ್ಬಿಡ್ತು. ಹೈ ಮತ್ತು ಸಾಯಂಕಾಲ ಬಂದು ಬಿಡೋದಷ್ಟೇ ಒಂದು ಸ್ವಲ್ಪ ಹೊತ್ತು. ಬಿಸಿಲು ಜಾಸ್ತಿ ಆಗೋಯ್ತು ಇವಾಗ. ಹೇಯ್ ನೋಡಿ, ಎಲ್ಲ ಒಳಗಡೆ ಹೋಗೋದೇನು. ಇವಾಗೆಲ್ಲ ಮೇವು ತಿಂತಾವೆ. ನೋಡಿ ಇಲ್ಲಿ ಕಳ್ಳು 2 ಇದ್ದಾವೆ. ಈ ಸಂದಿಗೆ ಬಂದು ಸೇರ್ಕೊಂಡ್ಬಿಡ್ತವೆ. ಈ ಸಂದಿಯಿಂದ ಹೊಡಿಬೇಕು ಇವಾಗ. ಎಲ್ಲ ಹೋದು. ಬಾತುಕೋಳಿ ಆಚೆ ಕಡೆನೇ ಇರೋದೆ. ఏమైంది ఎలా ఏయ్ ಇದ್ರದ್ದು ಮೊಟ್ಟೆ ಇದಕ್ಕೆ ಹಾಕಿದ್ದೀವಿ. ಇದು ನ್ಯಾಯವಾಗಿ ಮರಿ ಮಾಡಲ್ಲ ಏನಿಲ್ಲ, ಹಂಗಾಗಿ ಇದು 2 ಹೋಗಿ ಒಂದರಲ್ಲೇ ಸೇರ್ಕೊಂಡಿವಿ ನೋಡಿ. ಇದು ಒಂದು ಹೋಗಿ ಸೇರೋದು ಅದ್ರ ಜೊತೆಗೆ. ಏಯ್ పెద్ద పుంజే అది పాపం. ఈ క్యాన్ ఎత్తుకున్నాను కదా, అట్లయితే 20 రూపాయలు తీసుకుంటున్నాను. తిప్పుకోరా గాడి డిక్కిలోకి
ಒಟ್ಟಾರೆ ಎಲ್ಲ ಕೆಲಸ ಮುಗೀತು. ಇವಾಗ ಹೊರಡ್ತಾ ಇದ್ದೀರಿ ಮನೆಗೆ. ನೋಡಿ ಮುನ್ನಿಗೆ ಚಿಕನ್ ಸಾಂಬಾರು ಅನ್ನ ಎತ್ಕೊಬಂದು ಹಾಕಿದ್ವಿ. ತಿಂದೈತೆ ನೋಡಿ, ಅದೇ ಬಾಕ್ಸಲ್ಲಿ ಎತ್ಕೊಬಂದಿದ್ದು. ತಿಂದ್ಬಿಟ್ಟು ಇವಾಗ ನೀರು ಕುಡ್ಕೊಂಡು ಆರಾಮಾಗಿರ್ತವೆ. ಇವಾಗ ನಾವು ಹೋಗ್ಬಿಟ್ಟು ಸ್ವಲ್ಪ ಫ್ರೆಶಪ್ ಆಗಿ ಊಟ ಮಾಡೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀವಿ. ಅಲ್ಲಿವರೆಗೂ ಬಾಯ್. ಹಾಗೆ ಬಿಡು.